ಈ ಒಂದು ತರಗತಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಇಂದಿನ ದೇವರು ಪದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯ ಭಾಗಕ್ಕೆ ಹೋಗೋಕ್ಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ಕುವೆಂಪು, ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಎಂಬುದು ಇವರ ಕಾವ್ಯನಾಮ. ಇವರು ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮ. ಇವರು ಕವಿಗಳಾಗಿ, ಲೇಖಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೆ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕಥನ ಕವನಗಳು ಹೀಗೆ 23 ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಮಗಳು ಎನ್ನುವ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಇವರು ಬರೆದಿರುವಂತಹ ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ಮಹಾರಾತ್ರಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಕಾನೀನ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ನಮ್ಮ ಕನ್ನಡ ನಾಡಿನ ನಾಡಗೀತೆಯನ್ನು ರಚನೆ ಮಾಡಿದಂತಹ ಕವಿ ಕುವೆಂಪು. ಕರ್ನಾಟಕ ಸರ್ಕಾರ 2015ರಲ್ಲಿ ಕುವೆಂಪುರವರ ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿದೆ. ಇವರು ನವೆಂಬರ್ 11, 1994ರಂದು ನಿಧನರಾದರು. ಈ ಪದ್ಯದಲ್ಲಿ ಡಾಂಭಿಕ ಭಕ್ತಿ ಅಂದರೆ ಕುರುಡು ಭಕ್ತಿಯನ್ನ ಕಿತ್ತೆಸೆದು ದೇಶಭಕ್ತಿಯನ್ನ ಬಿತ್ತುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೌಢ್ಯದ ಮೂಢನಂಬಿಕೆಗಳ ಬೆನ್ನನ್ನು ಮುರಿದು ವೈಚಾರಿಕತೆಯ, ವಿಚಾರವಂತಿಕೆಯ ಬೇರನ್ನ ಭದ್ರ ಮಾಡಬೇಕೆಂದು ಈ ಒಂದು ಪದ್ಯದ ಮೂಲಕ ಕವಿ ಕುವೆಂಪು ಅವರು ತಿಳಿಸ್ತಾ ಇದ್ದಾರೆ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ. ಪದ್ಯ ಇಂದಿನ ದೇವರು, ಕವಿ ಕುವೆಂಪು. 100 ದೇವರನೆಲ್ಲನೂ ಕಾಚೆ ದೂರ, ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಬಾರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಪಾವುಗಳಿಗೆ ಪಾಲೆರೆದು ಪೋಷಿಸಾಯ್ತು. ಬಿಸಿಲು, ಮಳೆ, ಗಾಳಿ, ಬೆಂಕಿಯನ್ನೆಲ್ಲ ಬೇಡಿಯಾಯಿತು, ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನ್ನೆಲ್ಲ, ಭಕ್ತರ ರಕ್ತವ ಹೀರಿ ಕೊಬ್ಬಿಹರನ್ನೆಲ್ಲ, ಗಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲ ತಡಿಗೆ ತಳ್ಳಿರೈ ಶಂಖದಿಂ ನುಡಿದು. ನಿದ್ದೆ ಮಾಡುತ್ತಿಹರು ಹಲವು ದೇವತೆಗಳೆಲ್ಲ, ಬಿದ್ದವರು ಕಲ್ಲಾಗಿ ಕೆಲವರಿಹರು. ಕ್ಲೀಬತನದಲ್ಲಿ ಮರೆತು ತಮ್ಮ ಪೌರುಷವನ್ನೆಲ್ಲ ಸತ್ತೇ ಹೋದಂತಿಹರು ಮತ್ತುಳಿದ ಮರರು. ಅವರ ಗುಡಿ ಹಾಳಾಯ್ತು, ಅವರ ನುಡಿ ಮಡಿದು ಹೋಯ್ತು, ಅವರ ನೆಮ್ಮಿದ ನಮಗೆ ಬೀಳುಗತಿಯಾಯಿತು. ಮುಂದಿವಳನ್ನಾರಾಧಿಸುವ ಶಕ್ತಿಯಾರ್ಜಿಸುವ ಒಂದು ಶತಮಾನವನು ಒಂದೇ ದಿನ ಜಯಿಸುವ. ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತಿಯ ನಿಂದು ಕೂಗಬೇಕು. ಶಿಲೆ ಮೂರ್ತಿಗೆ ನೇಯ್ದ ಕಲೆಯ ಹೊದಿಕೆ ನೊಯ್ದು ಚಳಿಯ ಮಳೆಯಲ್ಲಿ ನವೆವ ತಾಯಿಗೆ ಹಾಕು. ಭಾರತೀಯ ನಮಗಿಂದು ಜೀವನದ ದೇವತೆಯು, ವಿಶ್ವರೂಪಿಣಿ ಇವಳು ವಿಶ್ವಮುಖಿಯೈ. ನಮ್ಮೆಲ್ಲರ ಅಂಗಗಳೇ ನಮ್ಮಂಬೆ ಅಂಗವೈ, ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿಹೈ.
ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು ಎಂದಿದೆ. ಎದ್ದೇಳಿ, ನಾಳೆಯೇ ಹೋಗು, ನಾವೇ ದೇವತೆಗಳೈ, ಭಾರತವೇ ಸ್ವರ್ಗವೈ, ಭಾರತಾಂಬೆಯೇ ನಮಗೆ ದೇವಿಯೈ, ಜನನಿ. ಈಗ ಪದ್ಯದ ಒಂದೊಂದು ಭಾಗದ ಭಾವಾರ್ಥವನ್ನು ನೋಡೋಣ. 100 ದೇವರನೆಲ್ಲ ಕಾಚೆ ದೂರ, ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಪಾವುಗಳಿಗೆ ಪಾಲೆರೆದು ಪೋಷಿಸಾಯ್ತು. ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯಿತು, ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು. ಅಂದರೆ ಈ ದೇಶದಲ್ಲಿರುವ 100 ದೇವರನ್ನ ದೂರ ಹಾಕು, ದೂರ ನೂಕು, ನಮ್ಮ ಭಾರತಾಂಬೆಯೇ ನಮಗೆ ದೇವಿ, ಅವಳನ್ನು ಪೂಜಿಸೋಣ ಬಾ ಎಂದು ಹೇಳುವ ಮೂಲಕ ಈ ದೇಶದಲ್ಲಿರುವ ಮೂಢತೆಯನ್ನು ಬಿಟ್ಟು ರಾಷ್ಟ್ರಭಕ್ತಿಯನ್ನು ಬೆಳೆಸಿಕೊಳ್ಳಲು ಕರೆ ನೀಡುತ್ತಾ ಇದ್ದಾರೆ ಕವಿ ಕುವೆಂಪು ಅವರು. ಹಾಗೆ ಶತಮಾನಗಳಿಂದ ಅಂದರೆ 100 ವರ್ಷಗಳಿಂದ ಇಲ್ಲಿಯವರೆಗೂ ಜೀವವಿಲ್ಲದ ಕಲ್ಲುಗಳನ್ನು ಪೂಜಿಸಿ ಆಯಿತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯಿತು, ಮೌಢ್ಯದಿಂದ ಬಿಸಿಲು ಮಳೆ ಬೆಂಕಿಗಳನ್ನೆಲ್ಲ ಬೇಡಿದ್ದೂ ಆಯಿತು, ದಾಸರನ್ನು ಪೂಜಿಸಿದರೂ ನಮಗೆ ದಾಸ್ಯ ತಪ್ಪಲಿಲ್ಲ ಎಂದು ಕವಿ ಹೇಳುತ್ತಿದ್ದಾರೆ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನ್ನೆಲ್ಲ, ಭಕ್ತರ ರಕ್ತವ ಹೀರಿ ಕೊಬ್ಬಿಹರನ್ನೆಲ್ಲ, ಗಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲ ತಡಿಗೆ ತಳ್ಳಿರೈ ಶಂಖದಿಂ ನುಡಿದು. ಅಂದರೆ ಗುಡಿ ದೇವಾಲಯದೊಳಗೆ ಕಣ್ಮುಚ್ಚಿ ಕುಳಿತು ಭಕ್ತರನ್ನು ಶೋಷಿಸುತ್ತಿರುವವರನ್ನೆಲ್ಲ, ಹಾಗೆ ಭಕ್ತರ ರಕ್ತವನ್ನು ಹೀರಿ ಕೊಬ್ಬಿರುವವರನ್ನೆಲ್ಲ ಶಂಖದ ಶಬ್ದದ ಹಾಗೆ ಜೋರಾಗಿ ಕೂಗಿ ಗಂಟೆ ಜಾಗಟೆಗಳಿಂದ ಅವರನ್ನ ಬಡಿದು ಅವರ ಕುತ್ತಿಗೆಯನ್ನ ಹಿಡಿದು ಕಡಲಿಗೆ ತಳ್ಳಿ ಎಂದು ಕವಿ ಹೇಳ್ತಾ ಇದ್ದಾರೆ. ನಿದ್ದೆ ಮಾಡುತ್ತಿಹರು ಹಲವು ದೇವತೆಗಳೆಲ್ಲ, ಬಿದ್ದವರು ಕಲ್ಲಾಗಿ ಕೆಲವರಿಹರು, ಕ್ಲೀಬತನದಲ್ಲಿ ಮರೆತು ತಮ್ಮ ಪೌರುಷವನ್ನೆಲ್ಲ ಸತ್ತೇ ಹೋದಂತಿಹರು ಮತ್ತುಳಿದ ಅಮರರು. ಅಂದರೆ ಮೌಢ್ಯತೆಯಲ್ಲಿ ಎಲ್ಲಾ ದೇವರನ್ನ ಪೂಜಿಸುತ್ತಿದ್ದೀರಾ, ಆದರೆ ಆ ದೇವರುಗಳು ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿದ್ದಾರೆ. ಕೆಲವು ದೇವರುಗಳು ಕಲ್ಲುಗಳಾಗಿ ಬಿದ್ದಿದ್ದಾರೆ, ಇನ್ನೂ ಕೆಲವು ದೇವರುಗಳು ಪೌರುಷವನ್ನ ಕಳೆದುಕೊಂಡು ಶಕ್ತಿಹೀನವಾಗಿ ಹೇಡಿತನದಲ್ಲಿ ಸತ್ತಂತೆ ಬಿದ್ದಿದ್ದಾವೆ ಎಂದು ಕವಿ ಹೇಳ್ತಾ ಇದ್ದಾರೆ. ಅವರ ಗುಡಿ ಹಾಳಾಯ್ತು, ಅವರ ನುಡಿ ಮಡಿದು ಹೋಯ್ತು, ಅವರ ನೆಮ್ಮಿದ ನಮಗೆ ಬೀಳುಗತಿಯಾಯಿತು. ಮುಂದಿವಳನ್ನಾರಾಧಿಸುವ ಶಕ್ತಿ ಆರ್ಜಿಸುವ 1 ಶತಮಾನವನು ಒಂದೇ ದಿನ ಜಯಿಸುವ. ಅಂದರೆ ದೇವರ ಹೆಸರಿನಲ್ಲಿ ಮೌಢ್ಯತೆಯನ್ನು ತುಂಬುತ್ತಾ ಇದ್ರು, ಆದರೆ ಆ ದೇವಾಲಯಗಳೆಲ್ಲ ಹಾಳಾಗಿ ಹೋಯಿತು. ಅವರು ಕೊಟ್ಟಿದ್ದ ಮಾತು, ನೀಡಿದ್ದ ವಚನ ಸತ್ತು ಹೋಯಿತು. ಅಂತಹವರನ್ನು ನಂಬಿ ನಮ್ಮ ಬಾಳು ಹಾಳಾಯಿತು. ಹಾಗಾಗಿ ನಾವು ಇನ್ನು ಮುಂದೆಯಾದರೂ ಮೌಢ್ಯತೆಯನ್ನು ಬಿಟ್ಟು ಭಾರತೀಯರಾಗಿ ನಮ್ಮ ಭಾರತಾಂಬೆಯನ್ನು ಆರಾಧಿಸೋಣ, ಶಕ್ತಿಯನ್ನು ಸಂಪಾದಿಸೋಣ. ಶತಮಾನದಿಂದ ಬಂದಿರುವ ಈ ಮೌಢ್ಯತೆಯನ್ನ ತೊಲಗಿಸಿ ಒಂದೇ ದಿನದಲ್ಲಿ ಜಯಶಾಲಿಯಾಗೋಣ ಅಂತ ಹೇಳ್ತಾ ಇದ್ದಾರೆ. ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತಿಯ ನಿಂದು ಕೂಗಬೇಕು. ಶಿಲೆ ಮೂರ್ತಿಗೆ ನೇಯ್ದ ಕಲೆಯ ಹೊದಿಕೆ ನೊಯ್ದು ಚಳಿಯ ಮಳೆಯಲ್ಲಿ ನವೆವ ತಾಯಿಗೆ ಹಾಕು. ಅಂದರೆ ಜನ ಮೌಢ್ಯದಲ್ಲಿ ಕಲ್ಲಿನ ವಿಗ್ರಹಗಳನ್ನು ಆರಾಧಿಸುವುದನ್ನು ಕುರಿತು ಹೇಳ್ತಾ ಇದ್ದಾರೆ. ಸತ್ತ ಕಲ್ಲಿನ ವಿಗ್ರಹಗಳ ಮುಂದೆ ಅತ್ತು ಕರೆದದ್ದು ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜೀವದಾತೆಯಾದ ಭಾರತಾಂಬೆಯನ್ನು ನಾವು ಕೂಗಬೇಕು. ನಾವೆಲ್ಲರೂ ಭಾರತೀಯರಾಗಿ ಬಾಳ್ಬೇಕು. ಕಲ್ಲಿನ ವಿಗ್ರಹಗಳಿಗೆ, ಶಿಲೆಯ ಮೂರ್ತಿಗಳಿಗೆ ಹೊದಿಸಿದ್ದ ಬಟ್ಟೆಯನ್ನು ಚಳಿ ಬಿಸಿಲಲ್ಲಿ ಸವೆಯುವ ತಾಯಿಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಭಾರತೀಯ ನಮಗಿಂದು ಜೀವನದ ದೇವತೆಯು, ವಿಶ್ವರೂಪಿಣಿ ಇವಳು, ವಿಶ್ವಮುಖಿಯೈ, ನಮ್ಮೆಲ್ಲರ ಅಂಗಗಳೇ ನಮ್ಮಂಬೆ ಅಂಗವೈ, ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿಹೈ. ಅಂದರೆ ಭಾರತಾಂಬೆಯೇ ನಮಗೆ ಜೀವನದ ದೇವತೆ, ವಿಶ್ವರೂಪಿಣಿ, ನಮ್ಮೆಲ್ಲರ ದೇಹಗಳೇ ವಿಶ್ವಮುಖಿ. ನಾವೆಲ್ಲರೂ ತಾಯಿ ಭಾರತಾಂಬೆಯ ದೇಹ, ನಮ್ಮ ಸ್ವಾತಂತ್ರ್ಯವೇ ಅವಳ ಪಾಲಿನ ಸುಖ ಎಂದು ಹೇಳ್ತಾ ಇದ್ದಾರೆ. ಇಂದೋ ನಾಳೆಯೋ ದಾಸನೀಶನಾಗಲೇಬೇಕು ಎಂದಿದೆ. ಎದ್ದೇಳಿ, ನಾಳೆಯೇ ಹೋಗು, ನಾವೇ ದೇವತೆಗಳೈ, ಭಾರತವೇ ಸ್ವರ್ಗವೈ, ಭಾರತಾಂಬೆಯೇ ನಮಗೆ ದೇವಿಯೈ, ಜನನಿ. ಅಂದರೆ ಇಂದೋ ನಾಳೆಯೋ ಆಳಾದವನು ಅರಸನಾಗಲೇಬೇಕು. ನಾಳೆ ಎನ್ನುವುದನ್ನು ಬಿಟ್ಟು ಹಿಂದೆ ಎದ್ದೇಳಿ, ನಾವೇ ದೇವತೆಗಳು, ಭಾರತವೇ ಸ್ವರ್ಗ, ಭಾರತಾಂಬೆಯೇ ನಮಗೆಲ್ಲ ದೇವಿ, ಅವಳೇ ನಮ್ಮ ತಾಯಿ, ಅವಳನ್ನೇ ನಾವೆಲ್ಲ ಆರಾಧಿಸೋಣ ಅಂತ ಕವಿ ಹೇಳ್ತಾ, ಮೌಢ್ಯವನ್ನ ಬಿಟ್ಟು ಜಾಗೃತರಾದ ಪ್ರಜೆಗಳೇ ದೇವತೆಗಳು,
ಅವರ ದೇಶಭಕ್ತಿಯೇ ತಾಯಿ ಭಾರತಾಂಬೆಗೆ ಆರಾಧನೆ ಅಂತ ಹೇಳ್ತಾ ಇದ್ದಾರೆ. ಈಗ ಪದ್ಯದ ಸಂಪೂರ್ಣ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಪದ್ಯ ಇಂದಿನ ದೇವರು ಕವಿ ಕುವೆಂಪು. ಈ ಪದ್ಯದಲ್ಲಿ ಡಾಂಭಿಕ ಭಕ್ತಿ ಅಂದರೆ ಕುರುಡು ಭಕ್ತಿಯನ್ನ ಕಿತ್ತೆಸೆದು ದೇಶಭಕ್ತಿಯನ್ನ ಬಿತ್ತುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೌಢ್ಯದ ಮೂಢನಂಬಿಕೆಗಳ ಬೆನ್ನನ್ನ ಮುರಿದು ವೈಚಾರಿಕತೆಯ ವಿಚಾರವಂತಿಕೆಯ ಬೇರನ್ನ ಭದ್ರ ಮಾಡಬೇಕೆಂದು ಈ ಒಂದು ಪದ್ಯದ ಮೂಲಕ ಕವಿ ಕುವೆಂಪು ಅವರು ತಿಳಿಸ್ತಾ ಇದ್ದಾರೆ. ಅಂದರೆ ಈ ದೇಶದಲ್ಲಿರುವ ನೂರಾರು ದೇವರನ್ನ ದೂರ ಹಾಕು, ದೂರ ನೂಕು, ನಮ್ಮ ಭಾರತಾಂಬೆಯೇ ನಮಗೆ ದೇವಿ, ಅವಳನ್ನು ಪೂಜಿಸೋಣ ಬಾ ಎಂದು ಹೇಳುವ ಮೂಲಕ ಈ ದೇಶದಲ್ಲಿರುವ ಮೂಢತೆಯನ್ನ ಬಿಟ್ಟು ರಾಷ್ಟ್ರಭಕ್ತಿಯನ್ನು ಬೆಳೆಸಿಕೊಳ್ಳಲು ಕರೆ ನೀಡುತ್ತಾ ಇದ್ದಾರೆ ಕವಿ ಕುವೆಂಪು ಅವರು. ಹಾಗೆ ಶತಮಾನಗಳಿಂದ ಅಂದರೆ ನೂರಾರು ವರ್ಷಗಳಿಂದ ಇಲ್ಲಿಯವರೆಗೂ ಜೀವವಿಲ್ಲದ ಕಲ್ಲುಗಳನ್ನು ಪೂಜಿಸಿ ಆಯಿತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯಿತು, ಮೌಢ್ಯದಿಂದ ಬಿಸಿಲು ಮಳೆ ಬೆಂಕಿಗಳನ್ನೆಲ್ಲ ಬೇಡಿದ್ದೂ ಆಯಿತು, ದಾಸರನ್ನು ಪೂಜಿಸಿದರೂ ನಮಗೆ ದಾಸ್ಯ ತಪ್ಪಲಿಲ್ಲ, ಗುಡಿ ದೇವಾಲಯದೊಳಗೆ ಕಣ್ಮುಚ್ಚಿ ಕುಳಿತು ಭಕ್ತರನ್ನು ಶೋಷಿಸುತ್ತಿರುವವರನ್ನೆಲ್ಲ, ಹಾಗೆ ಭಕ್ತರ ರಕ್ತವನ್ನು ಹೀರಿ ಕೊಬ್ಬಿರುವವರನ್ನೆಲ್ಲ ಶಂಖದ ಶಬ್ದದ ಹಾಗೆ ಜೋರಾಗಿ ಕೂಗಿ ಗಂಟೆ ಜಾಗಟೆಗಳಿಂದ ಅವರನ್ನ ಬಡಿದು ಅವರ ಕುತ್ತಿಗೆಯನ್ನ ಹಿಡಿದು ಕಡಲಿಗೆ ತಳ್ಳಿ, ಮೌಢ್ಯತೆಯಲ್ಲಿ ಎಲ್ಲಾ ದೇವರನ್ನ ಪೂಜಿಸುತ್ತಿದ್ದೀರಾ, ಆದರೆ ಆ ದೇವರುಗಳು ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿದ್ದಾರೆ. ಕೆಲವು ದೇವರುಗಳು ಕಲ್ಲುಗಳಾಗಿ ಬಿದ್ದಿದ್ದಾರೆ, ಇನ್ನೂ ಕೆಲವು ದೇವರುಗಳು ಪೌರುಷವನ್ನ ಕಳೆದುಕೊಂಡು ಶಕ್ತಿಹೀನವಾಗಿ ಹೇಡಿತನದಲ್ಲಿ ಸತ್ತಂತೆ ಬಿದ್ದಿದ್ದಾವೆ. ದೇವರ ಹೆಸರಿನಲ್ಲಿ ಮೌಢ್ಯತೆಯನ್ನ ತುಂಬುತ್ತಾ ಇದ್ರು, ಆದರೆ ಆ ದೇವಾಲಯಗಳೆಲ್ಲ ಹಾಳಾಗಿ ಹೋಯಿತು. ಅವರು ಕೊಟ್ಟಿದ್ದ ಮಾತು, ನೀಡಿದ್ದ ವಚನ ಸತ್ತು ಹೋಯಿತು. ಅಂತಹವರನ್ನು ನಂಬಿ ನಮ್ಮ ಬಾಳು ಹಾಳಾಯಿತು. ಹಾಗಾಗಿ ನಾವು ಇನ್ನು ಮುಂದೆಯಾದರೂ ಮೌಢ್ಯತೆಯನ್ನು ಬಿಟ್ಟು ಭಾರತೀಯರಾಗಿ ನಮ್ಮ ಭಾರತಾಂಬೆಯನ್ನು ಆರಾಧಿಸೋಣ, ಶಕ್ತಿಯನ್ನು ಸಂಪಾದಿಸೋಣ. ಶತಮಾನದಿಂದ ಬಂದಿರುವ ಈ ಮೌಢ್ಯತೆಯನ್ನ ತೊಲಗಿಸಿ ಒಂದೇ ದಿನದಲ್ಲಿ ಜಯಶಾಲಿಯಾಗೋಣ. ಜನ ಮೌಢ್ಯದಲ್ಲಿ ಕಲ್ಲಿನ ವಿಗ್ರಹಗಳನ್ನು ಆರಾಧಿಸುವುದನ್ನು ಕುರಿತು ಹೇಳ್ತಾ ಇದ್ದಾರೆ. ಸತ್ತ ಕಲ್ಲಿನ ವಿಗ್ರಹಗಳ ಮುಂದೆ ಅತ್ತು ಕರೆದದ್ದು ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜೀವದಾತೆಯಾದ ಭಾರತಾಂಬೆಯನ್ನು ನಾವು ಕೂಗಬೇಕು. ನಾವೆಲ್ಲರೂ ಭಾರತೀಯರಾಗಿ ಬಾಳ್ಬೇಕು. ಕಲ್ಲಿನ ವಿಗ್ರಹಗಳಿಗೆ, ಶಿಲೆಯ ಮೂರ್ತಿಗಳಿಗೆ ಹೊದಿಸಿದ್ದ ಬಟ್ಟೆಯನ್ನು ಚಳಿ ಬಿಸಿಲಲ್ಲಿ ಸವೆಯುವ ತಾಯಿಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಭಾರತಾಂಬೆಯೇ ನಮಗೆ ಜೀವನದ ದೇವತೆ, ವಿಶ್ವರೂಪಿಣಿ. ನಮ್ಮೆಲ್ಲರ ದೇಹಗಳೇ ವಿಶ್ವಮುಖಿ. ನಾವೆಲ್ಲರೂ ತಾಯಿ ಭಾರತಾಂಬೆಯ ದೇಹ. ನಮ್ಮ ಸ್ವಾತಂತ್ರ್ಯವೇ ಅವಳ ಪಾಲಿನ ಸುಖ. ಇಂದೋ ನಾಳೆಯೋ ಆಳಾದವನು ಅರಸನಾಗಲೇಬೇಕು. ನಾಳೆ ಎನ್ನುವುದನ್ನು ಬಿಟ್ಟು ಹಿಂದೆ ಎದ್ದೇಳಿ. ನಾವೇ ದೇವತೆಗಳು, ಭಾರತವೇ ಸ್ವರ್ಗ, ಭಾರತಾಂಬೆಯೇ ನಮಗೆಲ್ಲ ದೇವಿ, ಅವಳೇ ನಮ್ಮ ತಾಯಿ, ಅವಳನ್ನೇ ನಾವೆಲ್ಲ ಆರಾಧಿಸೋಣ ಅಂತ ಕವಿ ಹೇಳ್ತಾ, ಮೌಢ್ಯವನ್ನ ಬಿಟ್ಟು ಜಾಗೃತರಾದ ಪ್ರಜೆಗಳೇ ದೇವತೆಗಳು, ಅವರ ದೇಶಭಕ್ತಿಯೇ ತಾಯಿ ಭಾರತಾಂಬೆಗೆ ಆರಾಧನೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪದ್ಯದಲ್ಲಿ ಡಾಂಭಿಕ ಭಕ್ತಿ ಅಂದರೆ ಕುರುಡು ಭಕ್ತಿಯನ್ನ ಕಿತ್ತೆಸೆದು ದೇಶಭಕ್ತಿಯನ್ನ ಬಿತ್ತುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೌಢ್ಯದ ಮೂಢನಂಬಿಕೆಗಳ ಬೆನ್ನನ್ನ ಮುರಿದು ವೈಚಾರಿಕತೆಯ ವಿಚಾರವಂತಿಕೆಯ ಬೇರನ್ನ ಭದ್ರ ಮಾಡಬೇಕೆಂದು ಈ ಒಂದು ಪದ್ಯದ ಮೂಲಕ ಕವಿ ಕುವೆಂಪು ಅವರು ತಿಳಿಸ್ತಾ ಇದ್ದಾರೆ. ಈ ಒಂದು ತರಗತಿಯಲ್ಲಿ ಎ.ಕೆ. ರಾಮಾನುಜನ್ ಅವರು ಬರೆದಿರುವ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಪದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯ ಭಾಗಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ಎ.ಕೆ. ರಾಮಾನುಜನ್, ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಶ್ರೇಷ್ಠ ಬರಹಗಾರರಾದಂತಹ ಇವರು ಮಾರ್ಚ್ 16, 1929 ಜನಿಸಿದರು. ಇವರ ಸ್ಥಳ ಮೈಸೂರು. ಇವರ ಕೃತಿಗಳು ಹೊಕ್ಕಳಲ್ಲಿ ಹೂವಿಲ್ಲ, ಕುಂಟೋಬಿಲ್ಲೆ, ಮತ್ತೊಬ್ಬನ ಆತ್ಮಚರಿತ್ರೆ ಮುಂತಾದವು. ಇವರಿಗೆ ಭಾರತ ಸರ್ಕಾರ 1976 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಜುಲೈ 13, 1993 ನಿಧನರಾದರು. ಪದ್ಯ ಅಂಗುಲ ಹುಳುವಿನ ಪರಕಾಯ ಪ್ರವೇಶ. ಕವಿ ಎ.ಕೆ. ರಾಮಾನುಜನ್.
ಅಮೆರಿಕದಲ್ಲಿ ಕೇಳಿದ ಮಕ್ಕಳ ಕತೆ ಒಂದರಲ್ಲಿ ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅಂಗುಲದ ಹುಳ ಕಣ್ಣಿಗೆ ಬಿತ್ತು. ಒಂದಂಗುಲದ ಹುಳ, ಹಸಿ ಮೈ ಹಸಿರು, ಮೂಗು ಕೆಂಪು ಮೂಗುತಿ, ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿ ಮೈ ಮಡಿಸಿ ಮೈ ಯುದ್ಧದ ಹೆಜ್ಜೆ ಇಟ್ಟು ಇಟ್ಟು ನೆಲ ಅಳೆದು ಸುರಿದು ಅಂಗುಲ 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 ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮುಲ 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 ಹೋಗುವ ಹುಳು ಅಂಗುಲದ ಹುಳು. ನೋಡಿತು ಗುಬ್ಬಚ್ಚಿ, ಅದಕ್ಕೆ ಹಸಿವು ಬೇರೆ, ಇನ್ನೇನು ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು. ಆಗ ಹುಳ, ತಿಂದು ಬಿಡಬೇಡಿ, ನಾನು ಅಂಗುಲದ ಹುಳ, ಉಪಕಾರಿ, ಪ್ರಪಂಚ ಅಳೆಯುವ ಹುಳ ಎಂದಿತು. ಹಾಗಿದ್ದರೆ ನನ್ನ ಬಾಲ ಅಳಿ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ. ಅದಕ್ಕೇನಂತೆ, ಇದೋ ಅಳೆದೆ, 1 2 3 4 5 ಅಂಗುಲ ನಿಮ್ಮ ಬಾಲ. ನೋಡಿದೆಯಾ, ಗೊತ್ತೇ ಇರಲಿಲ್ಲ, ನನ್ನ ಬಾಲ 5 ಅಂಗುಲ. 5, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಎಂದಿದ್ದೆ. ಅಳೆಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು? ಹುಳ ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹಾರಿ ಹೋಯಿತು. ಅವಕ್ಕೆಲ್ಲ ಅಳೆಯುವುದು ಬೇಕಾದಷ್ಟಿತ್ತು. ಹುಳದ ಅಳತೆಯ ಜೀವನ ಶುರುವಾಯಿತು. ಅದು ಹಂಸದ ಕತ್ತಳೆಯಿತು, ಜಪಾನಿ ಹಾಲಕ್ಕಿಯ ಮೂಗಳೆಯಿತು, ಅಮೇರಿಕನ್ ಕೊಕ್ಕರೆಯ ಎತ್ತಿದ ಕಾಲಳೆಯಿತು. ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಗೆ ಅಳಿ ಅಂದಾಗ ಹೆದರಿ ನಿನ್ನ ನಾಲಗೆಗೆ ಹುಳ ಬೀಳ ಎಂದು ಒಳಗೊಳಗೆ ಶಪಿಸಿ ಬೆವತು ಗಂಟಲು ಮೊದಲು ಮಾಡಿ ನಾಲಗೆಯ ತೊಟ್ಟಿಕ್ಕುವ ತುದಿವರೆಗೂ ಅವಸರವಾಗಿ ಅಂಗುಲ 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 ಅಳೆದು ಬದುಕಿಕೊಂಡಿತು ಹುಳ. ಹೀಗೆ ಪೆಲಿಕನ್ ಕೊಕ್ಕು, ನವಿಲಿನ ಗರಿ, ಮರಕುಟಿಕದ ಕಿರೀಟದ ಪಟ್ಟೆ, ಮುದಿಗೂಬೆಯ ಗರಿ ಹುದುರಿದ ಹೊಟ್ಟೆ, ಎಷ್ಟೋ ಹೆಸರಿಲ್ಲದ ಪುಕ್ಕ, ಪುಸ್ತಕ ಹೆಸರಿನ ವಿಜಾತಿ, ಶುಕ ಪಿಕಗಳ ಎದೆ, ಮುಖ, ನೆಲದವರಾರೂ ಕಾಣದ ಪಕ್ಷಿಯೋನಿ, ಪಕ್ಷಿಲಿಂಗ, ನಾಚಿಕೆ ಇಲ್ಲದ ನಾಚಿಕೆ ಅಂಗ ಎಲ್ಲ ಹೊಕ್ಕು ನೋಡಿ ಪರಕಾಯ ಪ್ರವೇಶ ಮಾಡಿ ಅಳೆದು ಅಳೆದು ಕೂಡಿ ಕಳೆದು ಸುಸ್ತಾಯಿತು ಪಾಪ ಷಂಡ ಹುಳು. ಒಂದು ದಿನ ಅಲ್ಲಿಗೆ ಕೋಗಿಲೆ ಬಂತು. ಏಯ್, ನನ್ನ ಹಾಡೆಷ್ಟುದ್ದ ಅಳೆದು ಹೇಳು ಎಂತು. ಅಂಗುಲದ ಹುಳ ಬೆಚ್ಚಿ, ಬಾಲ ಅಳೆಯುತ್ತೇನೆ, ಮೂಗು ಮೂತಿ ಕಾಲು ಕೈ ಏನು ಬೇಕೋ ಹೇಳಿ ಅಳೆಯುತ್ತೇನೆ, ಸಂಕೋಚವಿಲ್ಲದೆ ಹೇಳಿ, ಏನು ಬೇಕಾದರೂ ತೋರಿಸಿ, ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ. ಆದರೆ ಹಾಡು ಅದು ಅಳೆಯುವುದಕ್ಕೆ ಬರುವುದಿಲ್ಲ ಎಂದಿತು. ಅಳೆಯುತ್ತೀಯೋ ಗಬಗಾಯಿಸಲೋ ಚಂಡಾಲ ಎಂದು ಚಕಮಕ ಕೊಕ್ಕು ಮಸೆಯಿತು ಕೋಗಿಲೆ. ಹಾಗೆ ಕೋಪ ಮಾಡಿಕೊಳ್ಳಬೇಡಿ, ಆಗಲಿ ಅಳೆಯುತ್ತೇನೆ, ನೀವು ಹಾಡಿ ಎಂದು ಒಪ್ಪಿಕೊಂಡಿತು ಹುಳ. ಮೈಯೆಲ್ಲ ನಾಡಿ ಡವ ಡವ ಬಡಿದು ಕೋಗಿಲೆ ಕೆಮ್ಮಿ ಕ್ಯಾಕರಿಸಿ ಕಫ ಉಗಿದು ಮೂಗೆತ್ತಿ ಆಕಾಶದವಕಾಶದಲ್ಲಿ ದನಿ ಎತ್ತಿ ಹಾಡಿತು. ಕೋಗಿಲೆ ಹಾಡಿತು, ಹುಳ ಅಳೆಯಿತು. ಅಂಗುಲ ಅಂಗುಲ ಅಂಗುಲ, ಮುಖ ಒತ್ತಿ ಮೈ ಎತ್ತಿ ಹತ್ತಿ ಇಳಿದು ಹೊಳೆದು ಸುಳಿದು ಒತ್ತಿ ಎತ್ತಿ ಉಂಗುರ ಗುಂಗುರು ಉಂಗುರದೊಳಗೆ ತೂರಿ ತೂರಿ ಅಪ್ಪಿ ತಪ್ಪಿ ಅಂಗುಲ 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 ಅಳೆಯಿತು. ಅಳೆದು ಅಳೆದು ಮರ ಗಿಡದ ಕಾಡ ನಡುವೆ ಹಾಡು ಮುಗಿಯುವುದರೊಳಗೆ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಯಿತು. ಪದ್ಯದ ಸಂಪೂರ್ಣ ಸಾರಾಂಶವನ್ನ ನೋಡೋಣ. ಎ.ಕೆ. ರಾಮಾನುಜನ್ ಅವರ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಪದ್ಯದಲ್ಲಿ ಬಲಾಢ್ಯ ಜೀವಿಗಳಿಂದ ತಪ್ಪಿಸಿಕೊಳ್ಳುವ ದುರ್ಬಲ ಜೀವಿಗಳ ಪ್ರಯತ್ನ, ಸೃಜನಶೀಲತೆ ರೂಪುಗೊಂಡಿದೆ. ಕವಿತೆ ಅಂಗುಲ ಹುಳುವಿನ ಅಲೆದಾಟ, ಪರದಾಟ ಹಾಗೂ ಅದರ ಅಂತರ್ಧಾನವನ್ನು ವಿವರಿಸುತ್ತದೆ. ಅಮೆರಿಕದಲ್ಲಿ ಕೇಳಿದ ಮಕ್ಕಳ ಕತೆ ಒಂದರಲ್ಲಿ ಅಂಗುಲ ಹುಳುವಿನ ಕಥೆ ಹೀಗಿದೆ. ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅದರ ಕಣ್ಣಿಗೆ ಅಂಗುಲ ಹುಳು ಕಾಣಿಸಿತು. ಆ ಅಂಗುಲದ ಹುಳು ನೋಡುವುದಕ್ಕೆ
ಹಸಿಮೈ ಹಸಿರು, ಮೂಗು ಕೆಂಪು ಮೂಗುತಿ, ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿ ಮೈ ಮಡಿಸಿ ಮೈ ಯುದ್ಧದ ಹೆಜ್ಜೆ ಇಟ್ಟು ಇಟ್ಟು ನೆಲ ಅಳೆದು ಸುರಿದು ಅಂಗುಲ ಅಂಗುಲ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮುಲ ಮುಲ ಎಂದು ಸರಿಯುತ್ತದೆ. ಅಂಗುಲ ಹುಳುವನ್ನು ನೋಡಿದ ಗುಬ್ಬಚ್ಚಿಗೆ ಹಸಿವು ಹೆಚ್ಚಾಯಿತು. ಇನ್ನೇನು ಕೊಕ್ಕಿನಲ್ಲಿ ಎತ್ತಿ ತಿನ್ನಬೇಕು ಅಷ್ಟರಲ್ಲಿ ಆ ಹುಳು, ತಿಂದು ಬಿಡಬೇಡಿ, ನಾನು ಪ್ರಪಂಚ ಅಳೆಯುವ ಉಪಕಾರಿ ಎಂದಿತು. ಅದಕ್ಕೆ ಗುಬ್ಬಚ್ಚಿ, ಹಾಗಾದರೆ ನನ್ನ ಬಾಲ ಅಳಿ ಎಂದಿತು. ಅಂಗುಲ ಹುಳು ಗುಬ್ಬಚ್ಚಿಯ ಬಾಲವನ್ನು ಅಳೆದು, ನಿಮ್ಮ ಬಾಲ 5 ಅಂಗುಲವಿದೆ ಎಂದಿತು. ಹೌದಾ, ನನ್ನ ಬಾಲ 5 ಅಂಗುಲವಿದೆಯಾ? ನನ್ನ ಬಾಲ 5 ಅಂಗುಲವಿದೆ ಎಂದು ಗುಬ್ಬಚ್ಚಿ ಹುಳುವನ್ನು ಹೆಗಲ ಮೇಲೆ ಎತ್ತುಕೊಂಡು ಇತರ ಹಕ್ಕಿಗಳ ಬಳಿ ಹೋಯಿತು. ಅಲ್ಲಿ ಅಂಗುಲ ಹುಳಕ್ಕೆ ಎಲ್ಲ ಬಗೆಯ ಹಕ್ಕಿ ಪಕ್ಷಿಗಳನ್ನು ಅಳೆಯುವ ಕೆಲಸ ಶುರುವಾಯಿತು. ಅಂಗುಲ ಹುಳ ಜಪಾನಿ ಹಾಲಕ್ಕಿಯ ಮೂಗಳೆಯಿತು, ಅಮೇರಿಕನ್ ಕೊಕ್ಕರೆಯ ಎತ್ತಿದ ಕಾಲನ್ನು ಅಳೆಯಿತು. ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಗೆ ಅಳಿ ಎಂದಾಗ ಹುಳು ಹೆದರಿ ಅವಸರವಸರವಾಗಿ ಅಳೆದು ಬದುಕಿಕೊಂಡಿತು. ಹೀಗೆ ಪೆಲಿಕನ್ ಕೊಕ್ಕು, ನವಿಲಿನಗರಿ, ಮರಕುಟಿಕದ ಕಿರೀಟ, ಹಲವು ಜಾತಿಯ ಹಕ್ಕಿ ಪಕ್ಷಿಗಳ ಎದೆ, ಮುಖ, ನೆಲದವರಾರೂ ಕಾಣದ ಪಕ್ಷಿಯೋನಿ, ಪಕ್ಷಿಲಿಂಗ, ನಾಚಿಕೆ ಇಲ್ಲದ ನಾಚಿಕೆ ಅಂಗ ಎಲ್ಲಾ ಹೊಕ್ಕು ನೋಡಿ ಪರಕಾಯ ಪ್ರವೇಶ ಮಾಡಿ ಅಳೆದು ಅಳೆದು ಕೂಡಿ ಕಳೆದು ಸುಸ್ತಾಯಿತು ಅಂಗುಲ ಹುಳು. ಹೀಗೆ ಒಂದು ದಿನ ಕೋಗಿಲೆ ಅಂಗುಲ ಹುಳುವಿಗೆ, ನನ್ನ ಹಾಡನ್ನು ಅಳೆದು ಹೇಳು ಎಂದಿತು. ಅಂಗುಲ ಹುಳ, ಬೇರೆ ಏನಾದರೂ ಹೇಳಿ ಅಳೆಯುತ್ತೇನೆ, ಹಾಡು ಅಳೆಯುವುದಕ್ಕೆ ಬರುವುದಿಲ್ಲ ಎಂದಿತು. ಅಳೆಯುತ್ತೀಯೋ ಇಲ್ಲ ತಿಂದು ಬಿಡಲೋ ಚಂಡಾಲ ಎಂದಿತು ಕೋಗಿಲೆ. ಇದರಿಂದ ಭಯಗೊಂಡ ಅಂಗುಲ ಹುಳು, ಕೋಪ ಮಾಡಿಕೊಳ್ಳಬೇಡಿ, ನಾನು ಅಳೆಯುತ್ತೇನೆ, ನೀವು ಹಾಡಿ ಎಂದಿತು. ಕೋಗಿಲೆ ಗಂಟಲು ಸರಿ ಮಾಡಿಕೊಂಡು ಹಾಡಿತು. ಅಂಗುಲ ಹುಳು ಅಂಗುಲ ಅಂಗುಲ ಅಳೆಯುತ್ತಾ ಅಳೆಯುತ್ತಾ ಗಿಡ ಮರಗಳ ಕಾಡ ನಡುವೆ ಹಾಡು ಮುಗಿಯುವುದರೊಳಗೆ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಯಿತು. ಅಂದರೆ ಈ ಪದ್ಯದಲ್ಲಿ ಸಮಾಜದ ಪ್ರಧಾನ ಧಾರೆಗೆ ಬಾರದ ಎಷ್ಟೋ ದುರ್ಬಲ ವರ್ಗಗಳು ಇದೇ ಅಂಗುಲ ಹುಳುವಿನಂತೆ ಬಲಾಢ್ಯರ ಸೇವೆ ಮಾಡುತ್ತಲೇ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರು ತಿಳಿಯದಂತೆ ಬದುಕು ಮುಗಿಸಿಬಿಡುತ್ತಾರೆ ಎಂಬುದನ್ನು ಅಂಗುಲ ಹುಳುವಿನ ಕಥೆಯ ಮೂಲಕ ತಿಳಿಸಲಾಗಿದೆ. ಒಟ್ಟಾರೆಯಾಗಿ ಬಲಾಢ್ಯ ಜೀವಿಗಳಿಂದ ತಪ್ಪಿಸಿಕೊಳ್ಳುವ ದುರ್ಬಲ ಜೀವಿಗಳ ಸೃಜನಶೀಲತೆಯನ್ನು ಈ ಕವಿತೆ ನಿರೂಪಿಸಿದೆ. ಅಂಗುಲ ಹುಳುವಿನ ಅಲೆದಾಟ, ಪರದಾಟ ಹಾಗೂ ಅದರ ಅಂತರ್ಧಾನವನ್ನು ಅನೇಕ ರೀತಿಯಲ್ಲಿ ತಿಳಿಸಲಾಗಿದೆ. ಈ ಒಂದು ತರಗತಿಯಲ್ಲಿ ವೀಣಾ ಶಾಂತೇಶ್ವರ ಅವರು ಬರೆದಿರುವ ಒಂದು ಗಿಡ ಒಂದು ಬಾವಿ ಗದ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಪಾಠಕ್ಕೆ ಹೋಗೋಕ್ಕೆ ಮೊದಲು ಲೇಖಕಿಯ ಪರಿಚಯವನ್ನ ನೋಡೋಣ. ಕನ್ನಡದ ಪ್ರಮುಖ ಮಹಿಳಾ ಬರಹಗಾರ್ತಿ, ಲೇಖಕಿ, ಅಧ್ಯಾಪಕಿ, ಕಾದಂಬರಿಗಾರ್ತಿಯಾಗಿರ್ತಕ್ಕಂತಹ ವೀಣಾ ಶಾಂತೇಶ್ವರ ಅವರು ಫೆಬ್ರವರಿ 22, 1945ರಲ್ಲಿ ಜನಿಸಿದರು. ಇವರ ಸ್ಥಳ ಧಾರವಾಡ. ಇವರ ಕೃತಿಗಳು ಮುಳ್ಳುಗಳು, ಕೊನೆಯ ದಾರಿ, ಕವಲು, ಹಸಿವು, ಬಿಡುಗಡೆ, ಗುಡಿಸಲು, ಶೋಷಣೆ, ಬಂಡಾಯ ಇತ್ಯಾದಿ. ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಒಂದು ಗಿಡ ಒಂದು ಬಾವಿ, ಇದು ಒಂದು ಸಣ್ಣ ಕಥೆಯಾಗಿದೆ. ಈ ಒಂದು ಕಥೆಯಲ್ಲಿ ಒಂದು ಗಿಡವನ್ನು ಸಾಂಕೇತಿಕವಾಗಿಟ್ಟುಕೊಂಡು ಅದರೊಂದಿಗೆ ಪ್ರೀತಿಯಿಂದ ಸಂವಹನ ಮಾಡುವ ಪರಿ ಆಕರ್ಷಿತವಾಗಿದೆ. ನಾಡು ನುಡಿ, ಪ್ರಾದೇಶಿಕ ಪರಿಸರ, ಸಾಹಿತ್ಯ, ಸಂಸ್ಕೃತಿ
ಸಂಪ್ರದಾಯಗಳನ್ನು ಗೌರವಿಸದೆ ಸ್ವಾರ್ಥಪರವಾಗುತ್ತಿರುವ ಮಾನವರ ಗುಣ ಸ್ವಭಾವಗಳನ್ನು ಈ ಕಥೆ ತಿಳಿಸುತ್ತದೆ. ಕಥೆಯ ಸಾರಾಂಶವನ್ನ ನೋಡೋಣ. ಒಂದು ಗಿಡ, ಒಂದು ಬಾವಿ. ವೀಣಾ ಶಾಂತೇಶ್ವರ. ಭಾರತ ದೇಶಕ್ಕೆ 50 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂದ ನೆನಪಿಗಾಗಿ, ಸ್ವಾತಂತ್ರ್ಯ ಚಳುವಳಿ ನಡೆದ ಕುರುಹಿಗಾಗಿ, ರಾಷ್ಟ್ರಪಿತ ಗಾಂಧೀಜಿ ಭೇಟಿ ನೀಡಿದ ನೆನಪಿಗಾಗಿ ಧಾರವಾಡದ ಕಡಪ ಮೈದಾನದ ಊರಾಚೆ ಒಂದು ಗಿಡ, ಒಂದು ಬಾವಿಯನ್ನು ನೆಟ್ಟು ಕಟ್ಟಿದ್ದರು. ಗಿಡ ಮತ್ತು ಬಾವಿಗಳ ಗೆಳೆತನ ಈ ರೀತಿ ಆರಂಭಗೊಂಡು ಅಂದಿನ ಸುಂದರ ಪರಿಸರ, ಕಾಲೇಜಿನ ಹುಡುಗರ ಗೆಳೆತನ, ನೀರಿಗೆ ಬರುವ ಹೆಣ್ಣು ಮಕ್ಕಳ ವಿಚಾರ, ಹನುಮಂತ ಗುಡಿಗೆ ಜನರು ಶನಿವಾರದಂದು ಬಂದು ಹೋಗುವ ಸಮಯ, ಪ್ರೇಮಿಗಳ ವಾಕಿಂಗ್ ಮುಂತಾದ ತಾವು ಕೇಳುವ ವಿಚಾರಗಳನ್ನು ಬಾವಿ ಗಿಡದೊಂದಿಗೆ ಮೆಲುಕು ಹಾಕುವ ರೀತಿಯಲ್ಲಿ ಹೊಸತನವಿದೆ. ಕತ್ತಲಾದಂತೆ ಆಚೆ ಬದಿಯಲ್ಲಿ ಗಿಡ, ಈಚೆ ಬದಿಯಲ್ಲಿ ಬಾವಿ. ಕೇವಲ ನಿಶ್ಶಬ್ದ, ನೀರವ ಮೌನ. ಬಾವಿ ನೋಡುತ್ತಿದ್ದಂತೆ ಗಿಡ ಮೈದುಂಬಿ ಮರವಾಗಿ ಬೆಳೆದು ಒಬ್ಬರಿಗೊಬ್ಬರು ಕಣ್ಣಲ್ಲೇ ಆರಾಧಿಸುತ್ತಾ ಪರಿಸರದ ಸಂತೋಷ, ಮುಕ್ತ ವಾತಾವರಣವನ್ನು ನಂಬಿ ಸುಖಿಸುತ್ತಿದ್ದವು. ಕಾಲ ಕಳೆದಂತೆ ಬಾವಿಯ ನೀರನ್ನು ಜನರು ಕಲುಷಿತಗೊಳಿಸಿದರು. ಹೆಣ್ಣು ಮಕ್ಕಳು ನೀರಿಗಾಗಿ ಬರುತ್ತಿರಲಿಲ್ಲ. ಬಾವಿ ಕಟ್ಟೆಯ ಮೇಲೆ ನಿವೃತ್ತಿಯಾದ ಮುದುಕರು ಸ್ವಲ್ಪ ಹೊತ್ತು ಬಂದು ಕುಳಿತಿರುತ್ತಿದ್ದರು. ತಮ್ಮ ಹಿಂದಿನ ರಾಜಕೀಯ ಪರಿಸ್ಥಿತಿ, ತಮ್ಮ ಪರಿಸ್ಥಿತಿ, ಆಗು ಹೋಗುಗಳ ಕುರಿತು ಅವರ ಚರ್ಚೆ ಮುಂದುವರಿಯುತ್ತಿತ್ತು. ಇನ್ನು ಮರದ ಮುಂದೆ ಇದ್ದ ಬೆಂಚಿನ ಮೇಲೆ ಅದೆಷ್ಟೋ ಜನರಿಗೆ ಮೀಟಿಂಗ್ ಪ್ಲೇಸ್ ಆಗಿತ್ತು. ಸಂಜೆಯ ವೇಳೆ ದಂಪತಿಗಳ ಚರ್ಚೆ, ಸಾಹಿತ್ಯ ಪ್ರೇಮಿಗಳ ಒಡನಾಟ ಮುಂತಾದ ಜೀವನದ ಹಲವು ಮುಖಗಳ ಪರಿಚಯ ಗಿಡ ಮತ್ತು ಬಾವಿಗೆ ಆಗುತ್ತಿತ್ತು. ಇತ್ತೀಚೆಗೆ ಸುತ್ತಲೂ ಇಲ್ಲಿ ಅಂಗಡಿ ಸ್ಥಾಪಿತವಾದವು, ಜನರ ಸಂಖ್ಯೆ ಹೆಚ್ಚಾದವು. ಮೊದಲಿನಷ್ಟು ನಿಶ್ಶಬ್ದ, ಶಾಂತಿ, ಹಸಿರಿನ ವಾತಾವರಣ ಈಗ ಇರಲಿಲ್ಲ. ಮೊದಲಾದರೆ ಧಾರವಾಡದ ಮಳೆಗಾಲದ ಸಂಜೆಯ ಹೊತ್ತಿನಲ್ಲಿ ಗಿಡ ಮತ್ತು ಬಾವಿಯ ಗೆಳೆತನ, ಚಿನ್ನಾಟ, ಪ್ರೀತಿ ಮಾತು, ಒಲವಿನ ನೋಟ, ಸುಖ ದುಃಖ ಹಂಚಿಕೊಂಡ ಬಗೆ, ಪ್ರಕೃತಿಯೊಂದಿಗೆ ಗಿಡ ಮತ್ತು ಬಾವಿ ಒಂದಾಗಿ ಸಂತೋಷಪಟ್ಟ ಘಳಿಗೆ ಎಲ್ಲವೂ ನೆನಪುಗಳಾಗಿ ಇಂದು ಉಳಿದು ಬಿಟ್ಟಿವೆ. ಆಧುನಿಕತೆ ಇಂದು ಬೆಳೆದು ನಿಂತಿರುವ ಆ ಗಿಡವನ್ನು, ಅಂದರೆ ಆ ಮರವನ್ನು ಬುಡ ಸಮೇತ ಕಡಿದು ಅದನ್ನು ಲಾರಿಯಲ್ಲಿ ಹೇರಿಕೊಂಡು ಹೊರಟು ಹೋದರು. ಈ ದೃಶ್ಯ ಕಂಡ ಬಾವಿ ತನ್ನ ಬಾಲ್ಯದ ಆಪ್ತ ಗಿಡ ತನ್ನೆದುರಿಗೆ ನಿರ್ನಾಮವಾದ ಪರಿಯನ್ನು ಕಂಡು ದುಃಖಿಸಬೇಕಾಯಿತು. ಬಾವಿಯ ಪರಿಸ್ಥಿತಿಯಂತೂ ಗಿಡದಂತೆ ಅದೃಷ್ಟಹೀನವಾಗಿತ್ತು. ಒಂದು ಕಾಲದಲ್ಲಿ ಅಮೃತದಂತ ಸಿಹಿ ನೀರು ಉಣಿಸುತ್ತಿದ್ದ ಬಾವಿಯ ಸುತ್ತಮುತ್ತ ಬೋರ್ವೆಲ್ನಿಂದಾಗಿ ಅದರ ನೀರಿನ ಸೆಲೆ ಬತ್ತಲಾರಂಭಿಸಿತು. ತಿಪ್ಪೆ, ಕಸ, ಗಣೇಶ ಮೂರ್ತಿ ವಿಸರ್ಜನೆಯಿಂದಾಗಿ ಬಾವಿಯ ನೀರು ಕೊಳಚೆಯ ಗುಂಡಿಯಾಗಿ ಮಾರ್ಪಟ್ಟಿತ್ತು. ಕನ್ನಡಕ ತೊಟ್ಟ ವಿಚಿತ್ರ ವೇಷಧಾರಿ ಜನರ ನಡವಳಿಕೆ, ಮಾತುಕತೆ, ವರ್ತನೆ ಬಾವಿಗೆ ಜಿಗುಪ್ಸೆ ತಂದೊಡ್ಡಿದೆ. ಬಾವಿಗೂ ಒಂದಿಲ್ಲೊಂದು ದಿನ ಗಿಡದಂತೆ ಈ ಹೊಲಸು ಪರಿಸರದಿಂದ ಮುಕ್ತಿ ಸಿಗುವುದೇ? ಅಥವಾ ಈ ಅತಂತ್ರ ಸಂಸ್ಕೃತಿಯ ಪ್ರತೀಕವಾಗಿ ಬಾವಿ ಹೀಗೆಯೇ ಕೊನೆಯವರೆಗೂ ನಾರುತ್ತಾ ಉಳಿದುಕೊಂಡಿರಬೇಕೇ ಎಂಬ ಪ್ರಶ್ನೆಯನ್ನು ಬಾವಿಯ ಮುಖೇನ ಓದುಗರಿಗೆ ನಿರೂಪಕಿ ಹುಟ್ಟುಹಾಕುತ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಥೆಯಲ್ಲಿ ಒಂದು ಗಿಡವನ್ನು ಸಾಂಕೇತಿಕವಾಗಿಟ್ಟುಕೊಂಡು ಅದರೊಂದಿಗೆ ಪ್ರೀತಿಯಿಂದ ಸಂವಹನ ಮಾಡುವ ಪರಿ ಆಕರ್ಷಿತವಾಗಿದೆ. ನಾಡು ನುಡಿ, ಪ್ರಾದೇಶಿಕ ಪರಿಸರ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಗೌರವಿಸದೆ ಸ್ವಾರ್ಥಪರವಾಗುತ್ತಿರುವ ಮಾನವರ ಗುಣ ಸ್ವಭಾವಗಳನ್ನು ಈ ಕಥೆ ತಿಳಿಸುತ್ತದೆ. ಈ ಒಂದು ತರಗತಿಯಲ್ಲಿ ಡಾಕ್ಟರ್ ಕೆ.ವಿ. ನಾರಾಯಣ ಅವರು ಬರೆದಿರುವ ಭಾಷೆಯ ಕೆಲಸಗಳು ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ಲೇಖಕರ ಪರಿಚಯವನ್ನು ನೋಡೋಣ. ಕನ್ನಡದ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞ, ಪ್ರಾಧ್ಯಾಪಕ, ಸಾಹಿತ್ಯ ವಿಮರ್ಶಕ ಡಾಕ್ಟರ್ ಕೆ.ವಿ. ನಾರಾಯಣ ಅವರು
ಅಕ್ಟೋಬರ್ 20, 1948ರಲ್ಲಿ ಜನಿಸಿದರು. ಇವರ ಸ್ಥಳ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ. ಇವರ ಕೃತಿಗಳು ಕನ್ನಡ ಶೈಲಿ, ಕನ್ನಡ ಜಗತ್ತು ಅರ್ಧಶತಮಾನ, ಭಾಷೆಯ ಸುತ್ತಮುತ್ತ, ನಮ್ಮೊಡನೆ ನಮ್ಮ ನುಡಿ, ಬೇರು ಕಾಂಡ ಚಿಗುರು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, GSS ಪ್ರಶಸ್ತಿ, ಎಲ್ ಬಸವರಾಜು ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಲೇಖನದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಭಾಷೆಯ ಕೆಲಸಗಳು. ಡಾಕ್ಟರ್ KV ನಾರಾಯಣ. ಆಶಯ: ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಿದ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನು, ಭಾವಗಳನ್ನು, ಇಷ್ಟಗಳನ್ನು ಪ್ರದಾನ ಮಾಡಲು ಮನುಷ್ಯನಿಗೆ ಇರುವ ವಿಶಿಷ್ಟವಾದ, ಅವನ ಸ್ವಭಾವಸಿದ್ಧವಲ್ಲದ ರೀತಿಯೇ ಭಾಷೆ. ಸಫೀರ್. ಈ ಒಂದು ಲೇಖನದಲ್ಲಿ ಭಾಷೆಯ ಮಹತ್ವವನ್ನು ಕುರಿತು ಹೇಳುತ್ತಾ, ಭಾಷೆಯು ನಮ್ಮ ನಿತ್ಯದ ವ್ಯವಹಾರಗಳಿಗೆ ಅತೀ ಅವಶ್ಯಕವಾಗಿದೆ. ಸಮಾಜದಲ್ಲಿ ಉತ್ತಮ ಸಂಪರ್ಕ ಸಾಧಿಸಲು ಸಹಕಾರಿಯಾಗಿದೆ. ಒಬ್ಬರನ್ನೊಬ್ಬರು ಯೋಗಕ್ಷೇಮ ವಿಚಾರಿಸಲು, ಸುಖ ದುಃಖಗಳನ್ನು ಹಂಚಿಕೊಳ್ಳಲು, ಕೋಪ ಮಾಡಿಕೊಳ್ಳಲು, ಸುದ್ದಿಗಳನ್ನು ತಿಳಿಸಲು ಭಾಷೆಯ ಅವಶ್ಯಕತೆ ತುಂಬ ಇದೆ. ನಿತ್ಯದ ವ್ಯವಹಾರಗಳಲ್ಲಿ ಭಾಷೆಯನ್ನು ಎಷ್ಟೊಂದು ಬಳಸುತ್ತೇವೆಂದರೆ, ಯಾರಾದರೂ ಸುಮ್ಮನೆ ನೀವೇಕೆ ಭಾಷೆಯನ್ನು ಬಳಸುವಿರಿ ಎಂದು ಕೇಳಿದರೆ ಒಂದೋ ತಬ್ಬಿಬ್ಬಾಗುತ್ತೇವೆ, ಇಲ್ಲವೇ ಪ್ರಶ್ನೆಯಲ್ಲಿ ಹುರುಳಿಲ್ಲವೆಂದು ತಿಳಿಯುತ್ತೇವೆ. ಭಾಷೆ ನಮ್ಮೊಡನೆ ಎಷ್ಟು ಸಹಜವಾಗಿ ಬೆರೆತಿರುವುದೆಂದರೆ ಅದನ್ನು ಕುರಿತು ಯೋಚಿಸುವ ಅವಕಾಶಗಳೇ ನಮಗೆ ಒದಗುವುದಿಲ್ಲ. ಎಷ್ಟೊಂದು ಬಗೆಯ ಬಳಕೆಗಳು ಭಾಷೆಗಿವೆ ಎಂದು ಲೆಕ್ಕ ಹಾಕಲು ಹೊರಟಾಗಲು ಗೊಂದಲಗಳಾಗುತ್ತವೆ. ಗೊಂದಲಕ್ಕೆ ಅಸ್ಪಷ್ಟತೆ ಕಾರಣವಲ್ಲ, ಭಾಷೆಗೆ ಇರುವ ಬಳಕೆಯ ಸಾಧ್ಯತೆಗಳು ಪಟ್ಟಿ ಮಾಡಿದಷ್ಟು ಉಳಿಯುತ್ತವೆ. ನಾವು ಭಾಷೆಯನ್ನು ಬಳಸುವಾಗ ನಮ್ಮಲ್ಲಿನ ಭಾಷಾ ಕೌಶಲಗಳು ಪ್ರಯುಕ್ತವಾಗುತ್ತವೆ. ಈ ಭಾಷಾ ಕೌಶಲಗಳು ಅಂಗಾಂಗ ಚಲನೆಯಷ್ಟೇ ಸಹಜ, ಮಾತ್ರವಲ್ಲ ಅತ್ಯಂತ ಜಟಿಲವೂ ಆಗಿರುತ್ತದೆ. ಆದರೆ ಈ ಜಟಿಲ ಕೌಶಲವು ನಮ್ಮ ಭಾಷಿಕ ಸಾಮರ್ಥ್ಯದಲ್ಲಿ ಸೇರಿಕೊಂಡಿರುತ್ತದೆ. ಅವುಗಳ ಮಹತ್ವ ನಮಗೆ ತಿಳಿಯುತ್ತದೆ. ಭಾಷೆ ಇರುವುದು ಸಾಮಾಜಿಕ ಸಂಪರ್ಕಕ್ಕೆ, ಅಭಿಪ್ರಾಯ ಸಂವಹನಕ್ಕೆ ಎಂದು ಎಲ್ಲರೂ ಸಾಮಾನ್ಯವಾಗಿ ಒಪ್ಪುತ್ತಾರೆ. ನಾವು ಇನ್ನೊಬ್ಬರೊಡನೆ ಅಭಿಪ್ರಾಯ ಸಂವಹನ ಮಾಡಲು ಮಾತ್ರವಲ್ಲ, ಆ ಇನ್ನೊಬ್ಬರ ಅಭಿಪ್ರಾಯ ನಮಗೆ ಸಂವಹನಗೊಳ್ಳಲು ಭಾಷೆ ಅವಶ್ಯಕ. ಸುದ್ದಿಗಳನ್ನು ಹರಡಲು, ಯೋಗಕ್ಷೇಮ ವಿಚಾರಿಸಲು, ಭಾಷೆಯನ್ನು ಪಡೆಯಲು ಮತ್ತು ಸರಳವಾದ ವ್ಯವಹಾರಗಳನ್ನು ನಡೆಸಲು ಹೀಗೆ ಭಾಷೆಯನ್ನು ಬಳಸುತ್ತೇವೆ. ಕುವೆಂಪು ಅವರು ಬಳಸಿದ ಮಾತಿನಲ್ಲಿ ಹೇಳುವುದಾದರೆ, ಭಾಷೆ ಇಂಥ ಕಡೆಗಳಲ್ಲಿ ಲೋಕೋಪಯೋಗಿ. ಇಲ್ಲಿ ಭಾಷೆಗೆ ವಾಚ್ಯಾರ್ಥ ಪ್ರತೀತಿಯೇ ಮುಖ್ಯವಾಗಿರುತ್ತದೆ ಹಾಗೂ ಕೇಳಿದವರಿಗೆ, ಓದಿದವರಿಗೆ ನಿರ್ದಿಷ್ಟ ಸಂಗತಿಯನ್ನು ತಿಳಿಸುವ ಗುರಿ ಈ ಭಾಷೆಗೆ ಇರುತ್ತದೆ. ಆದರೆ ಭಾಷೆಯನ್ನು ಎಷ್ಟು ವೈವಿಧ್ಯಮಯ ನೆಲೆಗಳಲ್ಲಿ ಬಳಸುತ್ತೇವೆಂದರೆ ಅವುಗಳಲ್ಲಿ ಲೋಕೋಪಯೋಗಿ ಬಳಕೆಗೆ ಸ್ಥಾನ ಅತಿ ಕಡಿಮೆ. ಆದ್ದರಿಂದ ಅಭಿಪ್ರಾಯ ಸಂವಹನಕ್ಕೆ, ಸಾಮಾಜಿಕ ಸಂಪರ್ಕಕ್ಕೆ ಭಾಷೆಯನ್ನು ಬಳಸುತ್ತೇವೆನ್ನುವುದು ಸುಳ್ಳಲ್ಲವಾದರೂ ಅದಷ್ಟೇ ಭಾಷೆಯ ಕೆಲಸವೆನ್ನಲು ಬಾರದು. ಭಾಷೆಯ ಕೆಲಸಗಳು ಯಾವುವೆಂದರೆ, ಭಾಷೆಯು ಭಾವೋಪಯೋಗಿ, ಭಾಷೆಯು ಸಾಮಾಜಿಕ ನೆಲೆ, ಭಾಷೆಯು ಆಲೋಚನೆಯ ಸಾಧನ, ಭಾಷೆಯು ಸಮುದಾಯದೊಡನೆ ಬೆರೆಯುವ ನೆಲೆ. ಭಾಷೆಯು ಭಾವೋಪಯೋಗಿ. ನೀವು ರಸ್ತೆಯಲ್ಲಿ ನಡೆಯುತ್ತಿರುತ್ತೀರಿ, ಚಾಚಿಕೊಂಡಿರುವ ಚೂಪಾದ ಕಲ್ಲನ್ನು ಎಡವಿ ಬೆರಳಿಗೆ ನೋವಾಗುತ್ತದೆ, ಜೊತೆಗೆ ಚಪ್ಪಲಿ ಕಿತ್ತು ಹೋಗುತ್ತದೆ. ಬೇಸರದಿಂದ ಕಲ್ಲಿಗೋ ಚಪ್ಪಲಿಗೋ ಹಿಡಿ ಶಾಪ ಹಾಕುತ್ತೀರಿ. ಇಲ್ಲಿ ಭಾಷೆಯ ಕೆಲಸವನ್ನು ಅಭಿಪ್ರಾಯ ಸಂವಹನ ಎನ್ನುವಂತಿಲ್ಲ, ಏಕೆಂದರೆ ಯಾರಿಗೆ ಅಭಿಪ್ರಾಯವನ್ನು ಸಂವಹನಗೊಳಿಸಲಾಗುತ್ತಿದೆ ಅಲ್ಲಿ ಯಾರೂ ಇರುವುದಿಲ್ಲ. ಹೀಗೆ ಮೇಲೆ ಹೇಳಿದಂಥ ಸಂದರ್ಭಗಳಲ್ಲಿ
ಮಾನಸಿಕ ಒತ್ತಡದಿಂದ ಬಿಡುಗಡೆ ಪಡೆಯಲು ನಾವು ಭಾಷೆಯ ನೆರವನ್ನು ಪಡೆಯುತ್ತಿರುತ್ತೇವೆ. ಕೋಪ, ದುಃಖ, ಉದ್ವೇಗ, ಭಯ ಮುಂತಾದ ಯಾವುದೇ ಭಾವದ ತೀವ್ರತೆಗೆ ಒಳಗಾದಾಗ ಒಂದಿಲ್ಲೊಂದು ಬಗೆಯಲ್ಲಿ ಭಾಷೆಯ ಬಳಕೆಯ ಮೂಲಕ ಆಯಾ ಭಾವದ ತೀವ್ರತೆಯನ್ನು ತೋರಿಸುತ್ತೇವೆ. ಆ ಭಾವದಿಂದ ಪರೋಕ್ಷವಾಗಿ ಬಿಡುಗಡೆಯನ್ನೂ ಪಡೆಯುತ್ತೇವೆ. ಇಂಥ ಸಂದರ್ಭದಲ್ಲಿ ಭಾಷೆ ಭಾವೋಪಯೋಗಿ ಆಗಿರುತ್ತದೆ. ಭಾಷೆಯನ್ನು ಹೀಗೆ ಭಾವೋಪಯೋಗಿ ನೆಲೆಯಲ್ಲಿ ಬಳಸುವಾಗ ನಾವು ಒಂಟಿಯಾಗಿರಬಹುದು, ಇಲ್ಲವೇ ಜೊತೆಯಲ್ಲಿ ಯಾರಾದರೂ ಇರಬಹುದು. ಗೊಣಗಾಟ, ಕಿರುಚಾಟ, ಬೈಗುಳಗಳ ರೀತಿಯಲ್ಲೇ ಉತ್ಸಾಹ, ಆನಂದಗಳನ್ನು ಭಾವೋಪಯೋಗಿ ಭಾಷೆಯಲ್ಲಿ ತೋರಿಸಬಹುದಾಗಿದೆ. ಭಾಷೆ ಭಾವೋಪಯೋಗಿಯಾದಾಗ ಉಚ್ಚರಿಸುವವರ ಭಾವಸ್ಥಿತಿಯನ್ನು ಸೂಚಿಸುತ್ತಿರುವಂತೆ ಕೆಲವೊಮ್ಮೆ ಕೇಳುವವರಲ್ಲೂ ನಿರ್ದಿಷ್ಟ ಭಾವೋದ್ದೀಪನಕ್ಕೆ ಕಾರಣವಾಗುವುದು ಸಾಧ್ಯ. ಇಂತಹ ಅಭಿಪ್ರಾಯ ಸಂವಹನದ ಬದಲು ಭಾವ ಸಂವಹನ ನಡೆದಿರುತ್ತದೆ. ಸಾಮಾನ್ಯ ವ್ಯವಹಾರದ ಕೆಲವು ಸಂದರ್ಭಗಳಿಂದ ಹಿಡಿದು ಭಾಷೆಯಲ್ಲಿ ರಚನೆಗೊಳ್ಳುವ ಕಾವ್ಯದವರೆಗೆ ಈ ಬಗೆಯ ಸಂವಹನದ ವ್ಯಾಪ್ತಿ ಹರಡಿದೆ. ಭಾವೋಪಯೋಗಿ ಭಾಷೆಯು ಅಯ್ಯೋ, ಥತ್, ಛೆ, ಥೂ ಮುಂತಾದ ಪದಗಳ ರೂಪದಲ್ಲಿರಬಹುದು. ಮಾತಿನ ನಡುವೆ ಬರುವ ಆಹಾ ಮುಂತಾದ ಧ್ವನಿಗಳಾಗಿರಬಹುದು. ಮಾತನಾಡುವ ವ್ಯಕ್ತಿಯ ಭಾವಸ್ಥಿತಿಯನ್ನು ಸೂಚಿಸುವ ಧ್ವನಿಯ ಏರಿಳಿತದ ರೂಪದಲ್ಲಿ ವ್ಯಕ್ತವಾಗಬಹುದು. ಇವು ದಿನವೂ ಎದುರಾಗುವ ಸಂದರ್ಭಗಳು. ಇವಲ್ಲದೆ ಭಾಷೆಯ ಕಲಾತ್ಮಕ ಉಪಯೋಗದ ವಲಯವಾದ ಕಾವ್ಯಗಳಲ್ಲಿ ಭಾವೋಪಯೋಗಿ ನೆಲೆಯ ಸೂಕ್ಷ್ಮ ಹಾಗೂ ಸಂಕೀರ್ಣ ಸ್ವರೂಪಗಳು ಕಾಣಸಿಗುತ್ತವೆ. ಆದರೆ ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ವಿಷಯ ಸಂವಹನಕ್ಕೆ ಅವಕಾಶಗಳಿರುತ್ತದೆ. ಭಾವ ಮತ್ತು ವಿಷಯಗಳಲ್ಲಿ ಯಾವುದು ಪ್ರಧಾನವೆಂಬ ಪ್ರಶ್ನೆ ಬಿಡಿಸಲಾಗದೆ ಹಾಗೇ ಉಳಿಯುತ್ತದೆ. ಭಾಷೆಯು ಸಾಮಾಜಿಕ ನೆಲೆ. ಪರಿಚಿತರು ಎದುರು ಬಂದರೆ ನಮಸ್ಕಾರ, ಚೆನ್ನಾಗಿದ್ದೀರಾ ಎನ್ನುತ್ತೇವೆ. ಅಥವಾ ಬೀಳ್ಕೊಡುವಾಗ ಹೋಗಿ ಬರ್ತೀರಾ ಎನ್ನುತ್ತೇವೆ. ಅಶುಭವೆನಿಸಿದ ಮಾತು ಬಂದಾಗ ಬಿಡ್ತು ಎನ್ನುತ್ತೇವೆ. ಇಂಥ ನೂರಾರು ಸಂದರ್ಭಗಳಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಇಲ್ಲಿ ಭಾಷೆಯ ಉಪಯೋಗದ ನೆಲೆ ಯಾವುದು? ಕೇವಲ ಆರೋಗ್ಯದ ಮಾಹಿತಿಯನ್ನು ಪಡೆಯಲು ಮೊದಲು ಪ್ರಶ್ನೆಯನ್ನು ನಾವು ಕೇಳುವುದಿಲ್ಲ. ಒಂದು ಸಾಮಾಜಿಕ ಸಂಬಂಧಕ್ಕೆ ಧಕ್ಕೆಯೊದಗಿದಾಗ ಸಾಮಾನ್ಯವಾಗಿ ಈ ಬಗೆಯ ಮಾತುಕತೆಗಳು ಗೈರು ಹಾಜರಾಗುತ್ತವೆ. ವ್ಯಕ್ತಿಗಳ ನಡುವೆ ಇರುವ ಸಾಮಾಜಿಕ ಸಂಬಂಧದ ಸ್ವರೂಪ, ಒಂದು ಸಾಮಾಜಿಕ ಸಂದರ್ಭದಲ್ಲಿ ಭಾಗಿಗಳಾಗುವ ವ್ಯಕ್ತಿಗಳ ಪಾತ್ರ, ಇವುಗಳಿಗೆ ಹಲವು ನೆಲೆಗಳಿರುತ್ತವೆ. ವಯಸ್ಸಿನ ಅಂತರವಿರುವವರು ಪರಸ್ಪರ ಭೇಟಿಯಾದಾಗ ನಮಸ್ಕಾರ ಎನ್ನುವ ಪದವನ್ನು ಯಾರು ಬಳಸಬೇಕು ಎಂಬುದು ಖಚಿತವಿರುತ್ತದೆ. ಆದರೆ ಇಬ್ಬರು ಆಪ್ತರು, ಗೆಳೆಯರು ಭೇಟಿಯಾದಾಗ ಬಳಕೆಯಾಗುವ ನಿಯಮವೇ ಬೇರೆ. ಸಾಮಾಜಿಕ ಸಂದರ್ಭದಲ್ಲಿರುವ ವ್ಯಕ್ತಿಗಳ ನಡುವಿನ ಸಂಬಂಧದ ಸಂಕೀರ್ಣತೆಯೂ ಕೂಡ ಅಲ್ಲಿನ ಭಾಷಾ ವ್ಯವಹಾರದ ವಿವಿಧ ನೆಲೆಗಳಲ್ಲಿ ಬೆರೆತುಕೊಂಡಿರುತ್ತದೆ. ಈ ಮೇಲಿನ ಸಂದರ್ಭಗಳ ಭಾಷಾ ವ್ಯವಹಾರದಲ್ಲಿ, ಮಾತುಗಳ ರಚನೆಯಲ್ಲಿ ಸಾಮಾನ್ಯವಾಗಿ ನಿರ್ದಿಷ್ಟ ರೂಪಗಳು ಆವರ್ತಗೊಳ್ಳುತ್ತಿರುತ್ತವೆ. ಆ ಮಾತುಗಳಿಗೆ ಎಷ್ಟೋ ವೇಳೆ ನಿರ್ದಿಷ್ಟ ಅರ್ಥವಿರುವುದಿಲ್ಲ. ಅರ್ಥವಿದ್ದರೂ ಆ ಸಂದರ್ಭದಲ್ಲಿ ಅದು ಮುಖ್ಯವಾಗಿರುವುದಿಲ್ಲ. ವಾಚ್ಯಾರ್ಥವನ್ನೇ ಪರಿಗಣಿಸಿದರೆ ಕೆಲವೊಮ್ಮೆ ಉಕ್ತಿಗಳು ಅಸಂಬದ್ಧವಾಗಿಯೂ ಕಾಣುತ್ತದೆ. ಬೆಳಿಗ್ಗೆ ಎದ್ದು ಎದುರಾದ ಪರಿಚಿತರನ್ನು ಎದ್ದಿರಾ ಎಂದು ಕೇಳುತ್ತೇವೆ. ನಿದ್ದೆಯಿಂದ ಎದ್ದು ಎದುರಾಗಿರುವವರನ್ನು ಎದ್ದಿರಾ ಎಂದು ಕೇಳುವುದು ಅಸಹಜವೆಂದು ತೋರುತ್ತದೆ. ಆದರೆ ಸಹಜವಾಗಿ ಕೇಳುವ ವ್ಯಕ್ತಿ ಅಥವಾ ಕೇಳಲಾದ ವ್ಯಕ್ತಿ ಈ ಉಕ್ತಿಯನ್ನು ಅಸಹಜವೆಂದು ಭಾವಿಸುವುದಿಲ್ಲ. ಸಾಮಾಜಿಕ ವ್ಯವಹಾರವನ್ನು ಮೊದಲು ಮಾಡುವ, ಮುಂದುವರೆಸುವ ಹಾಗೂ ಕೊನೆಗೊಳಿಸುವ ಕ್ರಿಯೆಗಳಿಗೆ ಈ ಮಾದರಿಯ ಉಕ್ತಿಗಳು ಅತ್ಯವಶ್ಯಕವಾಗಿರುತ್ತವೆ. ಈ ಬಗೆಯ ಭಾಷೆಯ ಉಪಯೋಗವನ್ನು ಸಂಬಂಧೋಪಯೋಗಿ ಎನ್ನಬಹುದು. ಏಕೆಂದರೆ ಇಂಥ ಮಾತುಗಳನ್ನು ಬಳಸಿದಾಗ ಸಾಮಾಜಿಕ ಸಂಬಂಧ, ಅದು ತೋರಿಕೆಯದ್ದಾದರೂ ಇರುವುದು ಸ್ಪಷ್ಟವಾಗುತ್ತದೆ.
ಈ ಮಾತುಗಳು ಇಲ್ಲದಿದ್ದರೆ ಅಥವಾ ಸೂಕ್ತ ಭಾಷಿಕ ಪ್ರತಿಕ್ರಿಯೆ ಇಲ್ಲದಿದ್ದರೆ ಆಗ ಆ ಸಂಬಂಧಕ್ಕೆ ಧಕ್ಕೆಯೊದಗಿರುವುದು ಖಚಿತಗೊಳ್ಳುತ್ತದೆ. ಭಾಷೆಯ ಸಂಬಂಧೋಪಯೋಗಿ ನೆಲೆಯು ಪ್ರತಿಯೊಂದು ಭಾಷೆಯಲ್ಲೂ ವಿಶಿಷ್ಟವಾದ ರೀತಿಯಲ್ಲೇ ಕಂಡುಬರುತ್ತದೆ. ಅಂದರೆ ಅದೊಂದು ಭಾಷಿಕ ಸಮುದಾಯವು ನಿರ್ದಿಷ್ಟ ಸಾಮಾಜಿಕ ಸಂದರ್ಭದಲ್ಲಿ ಬಳಕೆಯಾಗುವ ಉಕ್ತಿ ರೂಪವನ್ನು ತನ್ನದೇ ಆದ ರೀತಿಯಲ್ಲಿ ರೂಪಿಸಿಕೊಂಡಿರುತ್ತದೆ. ಒಂದು ಭಾಷೆಗೆ ವಿಶಿಷ್ಟವಾದ ಉಕ್ತಿಯನ್ನು ಇನ್ನೊಂದು ಭಾಷೆಯ ಸಂದರ್ಭದಲ್ಲಿ ಬಳಸಲು ಆಗುವುದಿಲ್ಲ. ಬಳಸಿದರೆ ಸಾಮಾಜಿಕ ಸಂಬಂಧಗಳು ಏರುಪೇರಾಗಲೂಬಹುದು. ಹಲೋ ಎಂಬ ಇಂಗ್ಲಿಷ್ ಉಕ್ತಿಗೆ ಈಗ ಸಾರ್ವತ್ರಿಕ ಬಳಕೆಯ ಸ್ವರೂಪ ದೊರಕಿದೆ ಎಂದು ತೋರಿದರೂ ಹಾಗಿಲ್ಲ. ದೂರವಾಣಿ ಸಂಭಾಷಣೆ ಮೊದಲಾಗುವಾಗ ಕರೆಯನ್ನು ಪಡೆದ ವ್ಯಕ್ತಿಯ ಮೊದಲ ಮಾತು ಯಾವಾಗಲೂ ಹಲೋ ಆಗಿರುವುದೆಂಬ ತಿಳುವಳಿಕೆ ಸರಿಯಲ್ಲ. ಬೇರೆ ಬೇರೆ ಭಾಷಿಕರು ಬೇರೆ ಬೇರೆ ಭಾಷಿಕ ತಂತ್ರಗಳನ್ನು ಇದಕ್ಕೆ ಬಳಸುತ್ತಾರೆ. ಮಧ್ಯ ಆಫ್ರಿಕಾದ ಬುರುಂಡಿ ದೇಶದ ರುಂಡಿ ಜನಾಂಗದ ಹೆಂಗಸರು ಸಂಭಾಷಣೆಯ ಕೊನೆಗೆ ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ನನ್ನ ಗಂಡ ಹೊಯ್ಯುತ್ತಾನೆ ಎಂಬ ಅರ್ಥದ ಮಾತನ್ನು ಹೇಳುವುದುಂಟು. ಹೀಗೆಯೇ ಸಂಬಂಧೋಪಯೋಗಿ ನೆಲೆಯಲ್ಲಿ ಭಾಷೆಯನ್ನು ಬಳಸುವ ಪ್ರಮಾಣ ಕೂಡ ಭಾಷಿಕರಿಂದ ಭಾಷಿಕರಿಗೆ ಬೇರೆ ಬೇರೆಯಾಗುತ್ತದೆ. ಸಾಮಾಜಿಕ ಸಂಬಂಧಗಳನ್ನು ಅತ್ಯಂತ ಕನಿಷ್ಠ ಉಕ್ತಿಗಳಿಂದ ನಿರ್ವಹಿಸುವ ಭಾಷಿಕ ಸಮುದಾಯಗಳು ಇವೆ. ಭಾಷೆಯು ಆಲೋಚನೆಯ ಸಾಧನ. ಸುಮ್ಮನೆ ಕುಳಿತಿರುವವರನ್ನು ನೋಡಿ ಏನು ಯೋಚಿಸುತ್ತಿದ್ದೀರಿ ಎನ್ನುತ್ತೇವೆ, ಅಥವಾ ಏನು ಸುಮ್ಮನೆ ಕುಳಿತಿರಿ ಎಂದು ನಾವು ಕೇಳಿದರೆ ಇಲ್ಲ, ಯೋಚನೆ ಮಾಡುತ್ತಿದ್ದೆ ಎಂಬ ಉತ್ತರ ದೊರಕಬಹುದು. ಯೋಚಿಸುವುದು ಎಂದರೇನು? ಯೋಚಿಸುವಾಗ ನಾವು ಏನು ಮಾಡುತ್ತಿರುತ್ತೇವೆ? ಕೆಲವರು ಯೋಚಿಸುತ್ತಿರುವಾಗ ಗಟ್ಟಿಯಾಗಿ ಮಾತನಾಡುತ್ತಿರುತ್ತಾರೆ. ಮತ್ತೆ ಕೆಲವರಲ್ಲಿ ತುಟಿ ಚಲನೆ, ಆಂಗಿಕ ಚಲನೆಗಳು ತೋರುತ್ತವೆ. ಮತ್ತೆ ಹಲವರಲ್ಲಿ ಯಾವ ಸೂಚನೆಗಳು ಕಾಣದಿರಬಹುದು. ತಲೆಯ ಮೇಲೆ ಮೊಸರುಗಡಿಗೆ ಹೊತ್ತು ಹೋಗುತ್ತಿದ್ದ ಹೆಂಗಸೊಬ್ಬಳ ಕತೆ ಹೀಗಿದೆ. ಈ ಮೊಸರನ್ನು ಮಾರುತ್ತೇನೆ, ಬಂದ ಹಣ ಕೂಡಿ ಹಾಕಿ ಮತ್ತಷ್ಟು ಹಸುಗಳನ್ನು ಕೊಳ್ಳುತ್ತೇನೆ. ಹಣ ಕೂಡಿಟ್ಟು ಒಡವೆ ಮಾಡಿಸಿಕೊಳ್ಳುತ್ತೇನೆ. ಶ್ರೀಮಂತರು ನನ್ನನ್ನು ವರಿಸಲು ಬರುತ್ತಾರೆ. ನಾನು ಹೀಗೆ ಕೈ ಕೊಸರಿಕೊಳ್ಳುತ್ತೇನೆ ಎನ್ನುತ್ತಾ ನಿಜವಾಗಿಯೂ ಕೈ ಕೊಸರಿಕೊಳ್ಳುತ್ತಾಳೆ. ಗಡಿಗೆ ಕೆಳಗೆ ಬಿದ್ದು ಇದ್ದ ಮೊಸರೂ ಚೆಲ್ಲಿ ಹೋಯಿತಂತೆ. ಕಥೆಯ ನೀತಿ ಏನೇ ಇರಲಿ, ಹೆಂಗಸು ಅಂದುಕೊಂಡದ್ದು ಮಾತಿನ ರೂಪದಲ್ಲಿದೆ. ಅಂದರೆ ಯೋಚಿಸುವಾಗ ನಾವು ಭಾಷೆಯನ್ನು ಬಳಸುತ್ತೇವೆ ಎಂದಾಯಿತು, ಅಥವಾ ಭಾಷೆಯಲ್ಲೇ ಯೋಚಿಸುತ್ತೇವೆ ಎನ್ನಬಹುದು. ನಾವು ಯೋಚಿಸುತ್ತಿರುವುದೇನೆಂದು ನಮಗೆ ಸ್ಪಷ್ಟಗೊಳ್ಳುವುದು ಅದಕ್ಕೊಂದು ಭಾಷಿಕ ರೂಪ ಬಂದಾಗಲೇ. ನಾಲಿಗೆ ತುದಿಯಲ್ಲಿದೆ, ಹೇಳಲು ತೋಚುತ್ತಿಲ್ಲ ಎಂಬ ಮಾತನ್ನು ಆಗಾಗ ಕೇಳುತ್ತೇವೆ. ಯೋಚನೆಗಳು ಭಾಷಿಕ ರೂಪವನ್ನು ತಳೆಯದಿರುವ ಸಂದರ್ಭವನ್ನು ಈ ಮಾತು ಸೂಚಿಸುತ್ತಿರಬಹುದು. ಭಾಷೇತರವಾದ ಯೋಚನೆಗಳು, ಚಿಂತನೆಗಳು ಸಾಧ್ಯವೆಂದು ಕೆಲವರು ತಿಳಿಯುವುದುಂಟು. ಉದಾಹರಣೆಗೆ ಲೆಕ್ಕ ಮಾಡುವುದು. ಈ ಕ್ರಿಯೆಗಳನ್ನು ಮೌನವಾಗಿ ಮಾಡುವುದನ್ನು ಗಮನಿಸಿದ್ದೇವೆ. ಇಲ್ಲಿ ಭಾಷೆಯ ಕೆಲಸ ಇಲ್ಲವೇ? ಅಂಕಿಗಳನ್ನು ಬಳಸಿ ಗಣಿತದ ಕ್ರಿಯೆಯನ್ನೇ ವಾಕ್ಯಗಳನ್ನಾಗಿ ಮಾಡುತ್ತಿರುತ್ತೇವೆ. ಹಾಗಾಗಿ ಇಲ್ಲಿಯೂ ಭಾಷೆಯ ಬಳಕೆಯುಂಟು. ಭಾಷೆಗೂ ಆಲೋಚನೆಗೂ ಸಂಬಂಧವಿದೆ ಎಂದು ತಿಳಿಯುವುದು ಸುಲಭ. ಆದರೆ ಆ ಸಂಬಂಧದ ಸ್ವರೂಪವೇನೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಮನಃಶಾಸ್ತ್ರಜ್ಞರು, ತತ್ವಶಾಸ್ತ್ರಜ್ಞರು ಈ ವಲಯಗಳಲ್ಲಿ ತಮ್ಮ ಅಧ್ಯಯನಗಳನ್ನು ನಡೆಸಿದ್ದಾರೆ. ಭಾಷೆಯು ಸಮುದಾಯದೊಡನೆ ಬೆರೆಯುವ ನೆಲೆ. ಕ್ರಿಕೆಟ್ ಆಟದ ಮೈದಾನದಲ್ಲಿ ನೆರೆದಿರುವ ಸಾವಿರಾರು ಪ್ರೇಕ್ಷಕರು ಆಟಗಾರ ಬಾರಿಸಿದ ಚೆಂಡು ವಿಕೆಟ್ ಕೀಪರನ ಕೈ ಸೇರಿತೆಂದು ತಿಳಿದು ಒಮ್ಮೆಗೇ ಕೂಗುತ್ತಾರೆ. ಮೆರವಣಿಗೆಯಲ್ಲಿ ಹೋಗುತ್ತಿರುವ ಜನರು ನ್ಯಾಯ ಬೇಕು, ಜೈ, ಜಿಂದಾಬಾದ್, ಮುರ್ದಾಬಾದ್ ಮುಂತಾದ ಘೋಷಣೆಗಳನ್ನು ಮಾಡುತ್ತಿರುತ್ತಾರೆ. ಹಾಗೆ ಅವರು ಕೂಗಲು ಅವಕಾಶ ನೀಡುವ ಬೇರೆ ಬೇರೆ ವಾಕ್ಯಗಳನ್ನು ನಾಯಕ ವ್ಯಕ್ತಿ ಘೋಷಿಸುತ್ತಿರುತ್ತಾನೆ. ಜೊತೆಗೆ
ಕೂಗುವ ನೂರಾರು ಮಂದಿಯ ಈ ಉದ್ಗಾರಗಳಲ್ಲಿ ಭಾಷೆಯ ಕೆಲಸ ಏನು? ಇಲ್ಲಿ ಭಾಷೆಯ ಹಲವು ಉಪಯೋಗಗಳ ಲಕ್ಷಣಗಳು ಮಿಳಿತಗೊಂಡಂತೆ ತೋರುತ್ತದೆ. ಆದರೆ ಅವೆಲ್ಲಕ್ಕಿಂತ ಕೊಂಚ ಭಿನ್ನವಾದ ಉದ್ದೇಶ ಇಲ್ಲಿನ ಭಾಷೆಗೆ ಇದೆ. ಇದು ವರ ಶಾಪದ ಮಾದರಿಯಲ್ಲ, ಏಕೆಂದರೆ ಇಲ್ಲಿ ಸಮೂಹ ಭಾಗಿಯಾಗಿರುತ್ತದೆ. ಇದು ಭಾವೋಪಯೋಗಿಯಷ್ಟೇ ಅಲ್ಲ, ಏಕೆಂದರೆ ಒಂದು ಸಾಮಾಜಿಕ ಸಂಚಲನೆಯೂ ಉದ್ದೇಶಿತವಾಗಿರುತ್ತದೆ. ಮುಖ್ಯವಾಗಿ ಇಲ್ಲಿನ ಭಾಷಾ ರೂಪಗಳ ಆಯ್ಕೆಯ ಅವಕಾಶ ವ್ಯಕ್ತಿಗೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಸಂದರ್ಭದ ನಿರ್ಮಾಣದಲ್ಲಿ ಬಳಕೆಯಾಗುವ ಭಾಷೆಯ ಲಕ್ಷಣ ಇಲ್ಲಿದೆ. ಆದರೆ ಇಲ್ಲಿ ಉದ್ಗಾರವೆತ್ತುವ ವ್ಯಕ್ತಿ ಒಂದು ಸಮೂಹದ ಭಾಗ ತಾನೆಂಬುದನ್ನು ಸ್ಪಷ್ಟಪಡಿಸುವ ಗುರಿಯನ್ನು ಹೊಂದಿರುವುದು ಖಚಿತ. ಈ ಬಗೆಯ ಭಾಷಾ ಬಳಕೆಗೆ ಕೇವಲ ಘೋಷಣೆಗಳು ಸೀಮಿತವಾಗಬೇಕಾಗಿಲ್ಲ. ದೀರ್ಘವಾದ ಭಾಷಣಗಳು, ಲೇಖನಗಳು ಇದೇ ಕೆಲಸವನ್ನು ಮಾಡಬಹುದು. ಸರ್ಕಾರದ ನೀತಿಯೊಂದನ್ನು ವಿರೋಧಿಸಿ ಮಾಡುವ ಹಲವು ಭಾಷಣಗಳನ್ನು ಗಮನಿಸಿ. ಅಲ್ಲಿ ನೀತಿಯ ವಿರೋಧಿಸಲು ಇರುವ ವಿಚಾರಗಳು, ತರ್ಕಗಳು, ತಾತ್ವಿಕ ನೆಲೆಗಳು ಗೌಣವಾಗುತ್ತವೆ. ವಾಸ್ತವವಾಗಿ ಆ ವ್ಯಕ್ತಿ ತಾನು ಸರ್ಕಾರದ ವಿರೋಧಿಗಳ ಗುಂಪಿನೊಡನೆ ತನ್ನ ಚಹರೆಯನ್ನು ಬೆರೆಸಿಕೊಳ್ಳಲೆಂದು ಮಾಡಿದ ಪ್ರಯತ್ನವೇ ಈ ಭಾಷಣ. ಭಾಷೆಗೆ ಈ ಸಾಮಾಜಿಕ ಹೊಣೆಯೇ ಮುಖ್ಯವಾಗಿರುತ್ತದೆ. ಒಟ್ಟಾರೆಯಾಗಿ ಈ ಒಂದು ಲೇಖನದಲ್ಲಿ ಭಾಷೆಯ ಮಹತ್ವವನ್ನು ಕುರಿತು ಹೇಳುತ್ತಾ, ಭಾಷೆಯು ನಮ್ಮ ನಿತ್ಯದ ವ್ಯವಹಾರಗಳಿಗೆ ಅತೀ ಅವಶ್ಯಕವಾಗಿದೆ. ಸಮಾಜದಲ್ಲಿ ಉತ್ತಮ ಸಂಪರ್ಕ ಸಾಧಿಸಲು ಸಹಕಾರಿಯಾಗಿದೆ. ಒಬ್ಬರನ್ನೊಬ್ಬರು ಯೋಗಕ್ಷೇಮ ವಿಚಾರಿಸಲು, ಸುಖ ದುಃಖಗಳನ್ನು ಹಂಚಿಕೊಳ್ಳಲು, ಕೋಪ ಮಾಡಿಕೊಳ್ಳಲು, ಸುದ್ದಿಗಳನ್ನು ತಿಳಿಸಲು ಭಾಷೆಯ ಅವಶ್ಯಕತೆ ತುಂಬ ಇದೆ. ಹೀಗೆ ಭಾಷೆಯು ಮನುಷ್ಯನ ನಿತ್ಯ ವ್ಯವಹಾರಗಳಿಗೆ ಉಪಕಾರಿಯಾಗಿದೆ. ಭಾಷೆಯನ್ನು ಒಂದೇ ಪದದಲ್ಲಿ ಲೋಕೋಪಯೋಗಿ ಎಂದು ಕರೆಯಬಹುದು.